ಊರಿನಲ್ಲಿ ತಲೆ ಎತ್ಕೊಂಡು ಓಡಾಡ್ದಂಗ ಮಾಡಿಬಿಟ್ಟಿಯಲ್ಲೇ ನೀನು. ಅಪ್ಪ, ಮೈಲಿಗೆ ಆಗಿರೋ ನಿನ್ನ ಮುಖನ ತೋರ್ಸೋ ಬದಲು ನೇಣು ಹಾಕೊಂಡು ಸಾಯಬಾರ್ದಿತ್ತೇನೆ. ಅಮ್ಮ, ಜೀವನ ಪೂರ್ತಿ ನಿನ್ನ ಸೇವೆ ಮಾಡಿದ್ದಕ್ಕೆ ಎಂತ ನೀಚ ಮಗಳನ್ನ ಕೊಟ್ಟು ಬಿಟ್ಟೆ ತಾಯಿ. ಮಾನ ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಪ್ರಾಣ ಉಳಿಸ್ಕೊಂಡ್ ಏನ್ ಪ್ರಯೋಜನ? ಏನೋ ನಂಜುಂಡ, ಅವಳ ಕೈ ಹಿಡ್ಬೇಕಾದವ್ ನೀನೇನ್ ಹೇಳ್ತೀಯ? ಒಲೆಯಿಂದ ಇಳಿಸ್ಕೊಂಡ್ರೆ ಚಂದ, ಎಂಜಲ್ ತಿನ್ನೋಕೆ ಮನ್ಸ್ ಬರ್ತಾ ಇಲ್ಲ. ತಾಳಿ ಕಟ್ಟವನು ಚಟ್ಟ ಕಟ್ಟಕ್ ಸಿದ್ಧ ಆದ್ಮೇಲೆ ನೀನ್ ಬಾಳಿಗೆ ಅರ್ಥವೇ ಇಲ್ಲ. ತಲೆ ಮೇಲೆ ಅಕ್ಷತೆ ಕಾಳು ಹಾಕ್ಬೇಕಾ ತಂದೇನೆ ನಿನ್ ಬಾಯಿಗೆ ಅಕ್ಕಿ ಕಾಳು ಹಾಕ್ತೀನಿ ಅಂದ್ಮೇಲೆ ನೀನ್ ಬದುಕಿದ್ ಏನ್ ಸಾಧಿಸ್ಬೇಕು? ಬದುಕಿದ್ದು ಮಾನ್ಗೆಟ್ಟೋಳು ಅನ್ಸ್ಕೊಳಕ್ಕಿಂತ ಸತ್ತು ನೆನ್ಪಾಗಿ ಉಳಿಯೋದೇ ಮೇಲು. ಐನೋರೆ ಗರ್ಭುಡಿಯಲ್ಲಿ ನಾಯಿ ಹೋಗೈತೆ. ಏನು? ಗರ್ಭಗುಡಿ ಒಳಗೆ ನಾಯಿ ಹೋಗ್ಬಿಟ್ಟಿದ್ಯೆ? ದೇವಸ್ಥಾನವೆಲ್ಲ ಅಪವಿತ್ರವಾಗೋಗ್ಬಿಡ್ತಲ್ಲಪ್ಪ, ಏನ್ ಮಾಡಿ? ಪುರೋಹಿತ್ರೆ, ಸಂಪ್ರೋಕ್ಷಣೆ ಮಾಡಿ ದೇವ್ರನ್ನ ಶುದ್ಧ ಮಾಡಿ. ಹೌದಾ? ದೇವ್ರಿಗೊಂದ್ ನ್ಯಾಯ, ಮನುಷ್ಯರಿಗೊಂದ್ ನ್ಯಾಯನ? ಆ ಹೆಣ್ಣಿಗೆ ಮೈಲಿಗೆ ಆದ್ರೆ ಸಂಪ್ರೋಕ್ಷಣೆ, ಈ ಹೆಣ್ಣಿಗೆ ಮೈಲಿಗೆ ಆದ್ರೆ ಸಾವ. ಊರಿಗೆ ಬರ ಬಂದ್ರೆ ಆ ತಾಯಿಗೆ ಹೋಮ ಮಾಡ್ತಾರೆ. ಯಾಕೆ? ಅವಳಿಗೆ ನಮ್ಮನ್ನ ಕಾಪಾಡೋ ಶಕ್ತಿ ಇದೆ ಅಂತ ಅವಳಿಗೆ ಆ ನಾಯಿನ ತಡೆಯೋ ಶಕ್ತಿ ಇಲ್ಲ ಅಂದ್ಮೇಲೆ ಪಾಪ ಇವಳ ಮೇಲೆ ಬಿದ್ದ ಹುಚ್ಚ ನಾಯಿನ ಇವಳೇನ್ ಮಾಡ್ತಾಳೆ? ಅನ್ಯಾಯ ಮಾಡ್ದವನ ಓಡಾಡಕ್ ಬಿಟ್ಟು ಅನ್ಯಾಯ ಆದವಳನ್ನ ಸಾಯ್ಸಕ್ ಹೊರಟಿದ್ದೀರಲ್ಲ, ನೀವೆಲ್ಲ ಮನುಷ್ಯರ? ಹಾಗಂತ ಇವಳನ್ನ ಊರಲ್ಲಿ ಓಡಾಡಕ್ ಬಿಟ್ರೆ ಊರ್ಗೆ ಅವಮಾನ. ಇವಳು ಸಾಯ್ಬೇಕು ಅಂದ್ರೆ ಮೈಲ್ಗೆ ಆಗಿರೋ ಈ ದೇವ್ರನ್ ಕೂಡ ಕೆರೆಗೆ ಬಿಸಾಕಿ, ಇಲ್ಲ ಈ ದೇವ್ರಿಗೆ ಮಾಡೋ ಸಂಪ್ರೋಕ್ಷಣೆ ಇವಳಿಗೂ ಮಾಡಿ. ಸೃಷ್ಟಿ ಮಾಡೋ ಬ್ರಹ್ಮನ್ಗಿಂತ ಜನ್ಮ ಕೊಡೋ ಹೆಣ್ಣು ದೊಡ್ಡವಳು. ವರ ಕೂಡ ಇವಳಿಗೆ ಸಂಪ್ರೋಕ್ಷಣೆ ಇದೆ ಅಂದಮೇಲೆ ಜನ್ಮ ಕೂಡ ಇವಳಿಗೆ ಹಾಕಿಲ್ಲ. ಮನುಷ್ಯರಿಗೆ ಸಂಪ್ರೋಕ್ಷಣೆ ಮಾಡೋದು ನಿಮ್ ಶಾಸ್ತ್ರದಲ್ಲಿ ಇಲ್ಲ ಅಂದ್ರೆ ಇವತ್ತಿಂದ ನಿಮ್ ಊರಲ್ಲಿ ಈ ಶಾಸ್ತ್ರನ ಬರೀರಿ. ಮುಖಕ್ಕೆ ಮಸಿ ಆಗಿದೆ, ತೊಳ್ಕೊತೀಯೋ ಕುತ್ತಿಗೆನೆ ಕುಯ್ಕೋತೀಯೋ? ತೊಳ್ಕೊಳ್ತೀನಿ. ಇವಳು ಗಂಟಿರೋ ಮಸಿನ ಒರ್ಸಿ ಇವಳನ್ನ ಮದ್ವೆ ಆಗ್ತೀನಿ. ಇವಳು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಕೊಟ್ಟು ಇವಳ ಜೀವನನೇ ಹಾಳು ಮಾಡಕ್ ಕೊಟ್ಟಿದ್ದೆ. ಮಲ್ಲ, ನೀನ್ ಹೇಳಿದ ಒಂದೊಂದು ಮಾತು ಮಂತ್ರದ ಹಾಗೆ ನನ್ ತಲೆಗೆ ನಾಟ್ಕೋತು. ನಿನ್ ತರ ಊರಿಗೆ ದೇವ್ರಾಗದೆ ಹೋದ್ರು ಕಡೆ ಪಕ್ಷ ಮನುಷ್ಯನಾಗ್ತೀನಿ. ಮಲ್ಲಣ್ಣ, ಹೆಂಡ ಮಾಡೋದನ್ನ ನಿಲ್ಲಿಸಿ ಹಳ್ಳಿ ಜನನ ಉಳಿಸ್ದೆ. ಸಾವಿನ ಬಾಯಿಂದ ಕಾಪಾಡಿ ನನ್ನ ಮಗಳಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟಪ್ಪ ನೀನು. ಮನೆ ಕಾಯೋನು ಗಂಡು, ಊರ್ ಕಾಯೋನು ರಾಜ. ನೀನು ನಮ್ಮೂರಿನ ರಾಜನಪ್ಪ. ಆ ದೇವ್ರು ನನ್ನ ಆಯಸ್ಸನ್ನೆಲ್ಲ ನಿನಗೆ ಕೊಟ್ಟು ಕಾಪಾಡ್ಲಪ್ಪ. ನೀವು ಮಾಡಿರೋ ಉಪಕಾರಕ್ಕೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತ ತಿಳಿತಾ ಇಲ್ಲ. ಅಳಿಯಕ್ಕಾಗಿರೋಷ್ಟು ಪ್ರೀತಿ ಕೊಟ್ರೆ ಈ ಊರ್ ಜನರನ್ನ ನಾನು ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಕೃತಜ್ಞತೆ ಹೇಳಿ ನಿಮ್ಮ ಸ್ಥಾನ ಕಡಿಮೆ ಮಾಡ್ಕೋಬೇಡಿ. ತಂದೆ ತಾಯಿ ಮಕ್ಕಳ ಪ್ರೀತಿ ಎಲ್ರಿಗೂ ಸಿಗುತ್ತೆ. ಇಡೀ ಊರಿನ ಪ್ರೀತಿ ಸಿಕ್ಕಿರೋ ನಾನೇ ಎಲ್ರಿಗಿಂತ ಶ್ರೀಮಂತ. ನಮಸ್ಕಾರ. ನಮ್ಮ ತೀರ್ಪು ಬದಲಾಯಿಸಿ ಊರ್ ಜನರ ಮುಂದೆ ತಲೆ ತಗ್ಸಾಕ್ ಮಾಡ್ಬಿಟ್ನಲ್ಲ. ಸಮಾಧಾನ ಮಾಡ್ಕೊಳ್ಳೋ. ಮನುಷ್ಯರು ತಲೆ ಬಗ್ಸೋದು ಅವಮಾನ ಆಗಿದ್ದಕ್ಕೆ, ಗೂಳಿ ತಲೆ ಬಗ್ಸೋದು ಎದುರುಗಡೆ ಇರೋವನ್ನ ತಿರಿಯಕ್ಕೆ. ಸಮಯ ಬರುತ್ತೆ. ಅಣ್ಣ ಅಲ್ಲ, ನಮ್ಮನೆಗೆ ಬರೋಷ್ಟು ಧೈರ್ಯನೋ ನಿನ್ಗೆ? ಧೈರ್ಯ ಶೌರ್ಯ ಇವೆಲ್ಲ ಮಲ್ಲನ ಆಸ್ತಿ. ನಿಮ್ಮಂತ ಷಂಡ್ರಿಗೆ ಅದು ಗೊತ್ತಾಗಲ್ಲ. ಏನಂದ್ರೆ ಅವನ್ನ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಊರ್ನವ್ರ ಮುಂದೆ ತೀರ್ಪು ಕೊಟ್ಟಿದ್ದಾಯ್ತು. ಮನೆಗೆ ನುಗ್ಗಿ ಶಿಕ್ಷೆ ಕೊಡೋಣ ಅಂತ ಬಂದಿದ್ದೀನಿ. ಏನೋ ಮಾಡ್ತ್ಯಾ? ದೇವಸ್ಥಾನದಲ್ಲಿ ದೇವ್ರ ಎದುರಿಗೆ ಹೆಣ್ಣಿನ ಚೀಲ ಹಾಳು ಮಾಡಿದ್ರೆ ಆ ದೇವ್ರು ಸುಮ್ಮನೆ ಇರ್ಬೋದು. ಆದ್ರೆ ಹೆಣ್ಣು ಹೂವೇ ದೇವ್ರು ಅಂತ ತಿಳ್ಕೊಂಡಿರೋ ನಾನು ಸುಮ್ಮನಿರೋದಿಲ್ಲ. ನಮ್ ಕಾಲ್ ಗಂಡ್ಕೊಂಡಿರೋ ಧೂಳ್ನ ತಲೆ ಮೇಲಿಟ್ಟು ಪೂಜೆ ಮಾಡೋ ಈ ಊರಲ್ಲಿ ನಮ್ಮನ್ ಯಾರು ಏನು ಮಾಡಕ್ಕಾಗಲ್ಲ. ತಲೆ ಮೇಲಿಟ್ಟು ಪೂಜೆ ಮಾಡೋರು ಮುಗ್ಧರು, ಧೂಳ ಅಂಟಿರೋ ಕಾಲ್ನ ಕತ್ತರ್ಸಾಕೋರು ಯೋಧರು. ಈ ಅಲ್ಕ ಕೆಲಸ ನೀನೇ ಮಾಡಿದ್ಯಾ ಅಂತ ನನಗ್ ಗೊತ್ತು. ಕಂತ್ರಿ ನಾಯಿ ಆದ್ರೂ ಸರಿ, ಬಲಾತ್ಕಾರ ಮಾಡ್ದಂಗೆ ಹುಡುಗಿ ಕೊಟ್ಟು ಮದುವೆ ಮಾಡೋದು ಊರಿನ ನಿಯಮ. ಕಟ್ಗನ್ ಕೇಳಿ ಕುರಿ ಕೊಡೋ ಮುಟ್ಟಾಳ
ನಾನಲ್ಲ. ಏಯ್! ನಿನ್ ಗಂಡಸ್ತನದ ಮೇಲೆ ನಿಂಗೆ ತುಂಬಾ ಹೆಮ್ಮೆ ಅಲ್ಲ. ನೀನ್ ಹುಡುಗಿರ ಮೇಲೆ ಬೀಳೋದಿರ್ಲಿ, ಹುಡುಗಿರ ನಿನ್ ಮೇಲೆ ಬಿದ್ರು ನಿನ್ ಕೈಲಿ ಏನು ಮಾಡಕ್ ಹಂಗ್ ಮಾಡ್ತೀನಿ. ಏಯ್! ಕರೆಂಟ್ ಇದೆ ಅಂತ ಊರ್ನಲ್ಲಿರೋ ದೀಪನೆಲ್ಲ ಹಚ್ಚಿದ್ದ. ಇನ್ಮೇಲೆ ನೋಡ್ತಿರೋ ಅವನ ಮನೆ ದೀಪನೇ ಅವನ ಕೈಲಿ ಹಚ್ಚಕ್ಕಾಗಲ್ಲ. ಅಣ್ಣ ನಾನ್ ಇನ್ಮೇಲೆ ವೇಸ್ಟ್. ಹಂಗೆ ಅನ್ಸುತ್ತೆ. ಅಣ್ಣ, ಅಯ್ಯೋ ಪ್ರಿಯಾ ಕಾಗ್ದ ಬರ್ದಿದ್ದಾಳೆ. ಹೌದಾ? ಕೈಲಿ ಹೇಳಕ್ಕಾಗಲ್ಲ, ಮಲಿಕಳ ಸುಮ್ನೆ. ಅರೆ ಬಲೂನು. ಪ್ರೀತಿಯ ಅಣ್ಣಂದಿರಿಗೆ ಪ್ರಿಯಳ ನಮಸ್ಕಾರಗಳು. ಪರವಾಗಿಲ್ಲ ಕಡೆಯ, ನನ್ ತಂಗಿ ಅಮೆರಿಕಾದಲ್ಲಿದ್ರು ಕನ್ನಡ ಬರ್ತಿಲ್ಲ. ನಾನು ಕನ್ನಡದಲ್ಲಿ ಬರ್ದಿರೋದು ನನಗೆ ಕನ್ನಡ ಬರುತ್ತೆ ಅಂತ ತೋರಿಸ್ಕೊಳ್ಳೋಕಲ್ಲ, ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ. ಓ ದಡ್ಡ. ನಾನು 20ನೇ ತಾರೀಕು ನಿಮ್ಮೂರಿಗೆ ಬರ್ತಾ ಇದ್ದೀನಿ. ಅಂದ್ರೆ ಬರೋ ಸೋಮವಾರ ಪಂಚೆ ಜುಬ್ಬ ಹಾಕೊಂಡು ಜಾತ್ರೆಗೆ ಬರೋ ಹಾಗೆ ಏರ್ಪೋರ್ಟ್ ಬರಬೇಡಿ. ಟಿಪ್ ಟಾಪ್ ಆಗಿ ಬರ್ಬೇಕು ಅಷ್ಟೇ. ಟಿಪ್ ಟಾಪ್. ಓಹೋ ಅಣ್ಣ, ಊರಲ್ಲಿ ಯಾರಾದ್ರೂ ಹೋಗ್ಬಿಟ್ರಾ? ನೀನ್ ಒಳ್ಳೇದಕ್ಕಮ್ಮ. ಸ್ಟಾಪ್ ಇಟ್, ಐ ಸೇ ಸ್ಟಾಪ್ ಇಟ್. ಅವ್ರ ಪಿಪಿ ಓದಿದ್ರೆ ನನಗೆ ಒಳ್ಳೇದಾಗತ್ತಾ? ಡರ್ಟಿ ಟ್ರೆಡಿಷನ್. ಟಾಪ್ ಟಾಪ್ ಟಾಪ್. ಓ ಮೈ ಗಾಡ್, ಏನ್ ಇದೆಲ್ಲ? ಆರ್ತಿ ಹೆಣ್ಮಕ್ಳೇ ಮಾಡೋದು. ಈ ಮನೆ ಭಾಗ್ಯಲಕ್ಷ್ಮಿಗೆ ಆರ್ತಿ ಮಾಡೋ ಭಾಗ್ಯ ನಮ್ಗೆ ಇರ್ಬೇಕು ಅಂತ ನಾವ್ ಯಾರು ಮದ್ವೆನೇ ಮಾಡ್ಕೊಂಡಿಲ್ಲ ಅಲ್ವೇನ್ರೋ? ಅಲ್ಲಿ ತಾಳ ಮೇಳ ದೃಷ್ಟಿ, ಇಲ್ಲಿ ಆರ್ತಿ. ಎಷ್ಟು ಸ್ಟಾಪ್ ಗಳಣ್ಣ? ಇದು ಕೊನೆ ಸ್ಟಾಪ್ ಅಮ್ಮ. ಹಣೆ ತುಂಬಾ ಕುಂಕುಮ, ಕೆನೆ ತುಂಬಾ ಅರಿಶಿನ, ಮೈ ತುಂಬಾ ಸೀರೆ ಉಟ್ಕೊಳ್ಳೋಕೆ ನಾನೇನು ಹಳ್ಳಿ ಗೌರಮ್ಮ ಅಲ್ಲ. ಜೋಚಿ ಕಚ್ಚು. ಅಯ್ಯೋ, ನಮ್ಮೂರಿನ ಟೀನೇಜರ್ಸ್ ಎಲ್ಲ ಅಟ್ಟಿಸ್ಕೊಂಡ್ ಬರ್ತಾರಲ್ಲಪ್ಪ. ಹುಲಿ ಜಿಂಕೆ ನಡ್ಸ್ಕೊಂಡ್ ಬಂದಿರೋದ್ ನೋಡಿದ್ದೀನಿ, ಜಿಂಕೆ ಹುಲಿ ನಡ್ಸ್ಕೊಂಡ್ ಬರ್ತಾ ಇದೆ. ನಮ್ಮೂರ ಹೆಂಗಸ್ರು ಇಷ್ಟೊಂದು ಚುರುಕಾಗ್ಬಿಟ್ರ? ಇದ್ಯಾಕ ಹಿಂಗ್ ಓಡ್ ಬರ್ತಿದ್ಯಾ? ಇಷ್ಟು ವರ್ಷದಿಂದ ಕಾಪಾಡ್ಕೊಂಬಂದ ಶೀಲನ ಉಳಿಸ್ಕೊಳಕ್ಕೆ ಊರ್ನಲ್ಲಿರೋ ಹೆಂಗಸಿಗೆಲ್ಲ ಒಟ್ಟಿಗೆ ಸ್ವಲ್ಪ ಸಹಾಯ ಮಾಡೋ. ಸುನಿನ, ನಾನು ಬ್ರಹ್ಮಚಾರಿ, ಇಂಥ ವಿಷಯ ಸಹಾಯ ಮಾಡೋದಾ? ಚಿಚಿ ಚಿಚಿ, ನಾನ್ ಬರಲ್ಲ. ಅವ್ರು ನಿನ್ ಬಿಡಲ್ಲ. ನನ್ ಕೈಲಿ ಆಗಲ್ಲ. ಪ್ರಯತ್ನ ಮಾಡ್ಬೋದಲ್ಲ? ನಿಜವಾಗ್ಲೂ ನಿನ್ನ ಸ್ನೇಹಿತನ? ಇಷ್ಟು ಜನ ಹಿಂದೆ ಬಿದ್ರೆ ಕಾಪಾಡಿ ಅಂತ ಇವ್ನಿಗೆ ಹೋಗ್ಬೇಕು. ನೀವೇ ಕುಕ್ಕೋತಾ ಇದ್ದೀರಾ? ತಮಾಷೆ ಸಾಕು ಅನ್ನಮ್ಮ. ಒಬ್ಬರಿಗೋ ಇಬ್ಬರಿಗೋ ದಾರಿ ತೋರ್ಸು ಅಂದ್ರೆ ಪಾಪ ಮನಸ್ಸಿಲ್ದೆ ಇದ್ರು ಅವ್ನ್ ಪ್ರಯತ್ನ ಮಾಡ್ತಾನೆ. ಇಷ್ಟೊಂದ್ ಜನಕ್ ದಾರಿ ತೋರ್ಸಕ್ ಹೋದ್ರೆ ಅವನಿಗೆ ದಾರಿ ಮರ್ತೋಗುತ್ತೆ. ನೀನು ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ನೀವ್ ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ನಿಮ್ ಇಷ್ಟು ಜನಕ್ಕೆ ಒಬ್ಬನೇ ಗಂಡನ? ನಿಮ್ ಗಂಡಂದಿರು ನಿಮಗ್ ದಾರಿ ತೋರ್ಸಲ್ಲ ಅಂತ ನನ್ನನ್ ಕೇಳೋದ್ ನ್ಯಾಯನ? ಪಾಪ ಅವ್ರು ಹೇಳೋದು ಸರಿನೇ, ದಾರಿ ತೋರಿಸ್ಬಿಡು. ಈಗ ಪಾಯಿಂಟ್ ಹಿಡಿದು ಬಿಟ್ಟ. ಸುಮ್ನೆ ಇರ್ತೀನಪ್ಪ. ಏನ್ ಡ್ರಾಮಾ ಇದು? ಸ್ವಲ್ಪ ನಾಚಿಕೆ ಕೇಳ್ತಾ ಇದ್ದೀರಲ್ಲ. ನಿನ್ನ ಹತ್ರ ಏನ್ ನಾಚಿಕೆ? ನೀನು ನಮ್ಮ ಅಣ್ಣ ಇದ್ದಂಗೆ.
ನಿಮ್ದೊಳ್ಳೆ ಕಥೆ ಆಯ್ತಲ್ಲಮ್ಮ. ಅಣ್ಣ ಅಂತೀರಾ, ದಾರಿ ತೋರ್ಸು ಅಂತೀರಾ. ಇವ್ನ ಅಣ್ಣ ಆಗ್ಬೇಕಾ ದಾರಿ ತೋರ್ಸ್ಬೇಕಾ? ಅಣ್ಣ ಆಗಿ ದಾರಿ ತೋರಿಸ್ಬೇಕು. ಪಾಪ ಅವ್ರು ಬೇರೆ ದಾರಿ ಕೇಳ್ತಿದ್ರ ಕಣ, ನೀನೇ ಅವ್ರನ್ನ ತಪ್ಪು ತಿಳ್ಕೊಂಡಿದ್ದು. ಏನ್ ಐ ಹೇಳ್ರಮ್ಮ, ನಿನ್ನೆಯಿಂದ ನಮ್ ಗಂಡಂದ್ರು ಕೆಲ್ಸನೇ ಮಾಡ್ತಿಲ್ಲ. ಬೇರೆ ಏನ್ ಮಾಡ್ತಿದ್ದಾರೆ? ಹಿಂಗೆ ಆದ್ರೆ ಗದ್ದೆಲ್ ಬೆಳೆ ಬರಲ್ಲ, ಮನೆಯಲ್ಲಿ ಬೆಳೆ ಬೇಯಲ್ಲ. ಅದೇನ್ ನೋಡಿದ್ರು ಅದೇನ್ ಮಾಡಿದ್ರು ಲೋ ಹನುಮ, ಇದ್ಯಾವ್ದು ಇದು ಹೊಸ ಕಾಯಿಲೆ? ಏಡ್ಸ್ ಇರ್ಬೇಕು. ಥು ನಿನ್ನ, ಅದ್ಯಾವ್ದು ಸಾರ್ಸ್ ಅಂತಾರಲ್ಲ ಅದಿರ್ಬೇಕು. ಬಾರಿಸ್ಬಿಡ್ತೀನಿ ನೋಡು, ಬೇರೆ ಏನೋ ಇರ್ಬೇಕು. ಸರಿ ನಡಿ, ಕಂಡಿಡಿಬೇಕು. ಏಯ್ ನಿನ್ಗೆ ಯಾಕೋ ಬಂತು ಈ ಕಾಯಿಲೆ? ಅಯ್ಯ, ಇಲ್ಲಪ್ಪ. ಮತ್ ನೆಟ್ಟಿಗೆ ನಡಿ. ಬಾ